ಈ ಮಸಲ್ ಬಿಲ್ಡ್ ಮಾಡೋದಕ್ಕೆ ಎಲ್ಲರೂ ಪ್ರೋಟೀನ್ ತಿನ್ಲೇಬೇಕು ಅಂತ ಹೇಳ್ತಾರೆ, ಆದ್ರೆ ಎಷ್ಟು ತಿನ್ಬೇಕು, ಅದು ತಿನ್ನೋದ್ರಿಂದ ಏನ್ ಬೆನಿಫಿಟ್ಸ್ ಅದ್ರ ಬಗ್ಗೆ ಯಾರು ಹೇಳಲ್ಲ. ಈ ವಿಡಿಯೋನ ಕೊನೆ ತನಕ ನೋಡಿ. ಪ್ರೋಟೀನ್ ಎಷ್ಟು ತಿನ್ಬೇಕು, ಏನಕ್ಕೆ ಅದು ಹೆಲ್ಪ್ ಆಗುತ್ತೆ, ನಿಮ್ ಮಸಲ್ ಹೆಂಗ್ ಬಿಲ್ಡ್ ಮಾಡೋದು, ಅದನ್ನೆಲ್ಲ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಪೇಜ್ ನ ಫಾಲೋ ಮಾಡೋದನ್ನ ಮರಿಬೇಡಿ. ಮೊದಲನೇದಾಗಿ ನೀವೇನಾದ್ರೂ ಮಸಲ್ ಬಿಲ್ಡ್ ಮಾಡಬೇಕು ಅಂತಂದ್ರೆ ನೀವು 1.6 ಇಲ್ಲ 2 grams ಆಫ್ ಪ್ರೋಟೀನ್ ಪರ್ ಕೆಜಿ ಆಫ್ ಬಾಡಿ ವೇಟ್ ತಿನ್ಲೇಬೇಕು. ಇದೇನಪ್ಪ ಮ್ಯಾಥ್ಸ್ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ನೀವೇನಾದ್ರೂ 70 kg ಆಗಿದ್ರೆ ನೀವು 110 ರಿಂದ 130 ಗ್ರಾಮ್ಸ್ ಆಫ್ ಪ್ರೋಟೀನ್ ತಿನ್ಲೇಬೇಕು ಎವ್ರಿ ಡೇ. ಎರಡನೇದಾಗಿ ನೀವು ಇಷ್ಟು ಪ್ರೋಟೀನ್ ತಿನ್ನೋದ್ರಿಂದ ನಿಮ್ ಮಸಲ್ ಪ್ರೋಟೀನ್ ಸಿಂಥಸಿಸ್ ಮ್ಯಾಕ್ಸಿಮೈಸ್ ಆಗುತ್ತೆ, ನಿಮ್ ರಿಕವರಿನೂ ಚೆನ್ನಾಗಿರುತ್ತೆ, ಮಸಲ್ ಲಾಸ್ ಆಗಲ್ಲ, ಮತ್ತೆ ನಿಮ್ ಜಿಮ್ ಅಲ್ಲಿ ಪರ್ಫಾರ್ಮೆನ್ಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಜಾಸ್ತಿ ಪ್ರೋಟೀನ್ ತಿನ್ನೋದ್ರಿಂದ ನೀವೇನ್ ಹಲ್ಕ್ ಆಗ್ಬಿಡಲ್ಲ, ಜಾಸ್ತಿ ಎನರ್ಜಿ ಇರುತ್ತೆ ಅಷ್ಟೇ. ಕೊನೆಗೆ ಇಷ್ಟೊಂದು ಪ್ರೋಟೀನ್ ಎಲ್ಲ ಹೆಂಗ್ ತಿನ್ನೋದಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನೀವೇನಾದ್ರೂ ನಿಮ್ ಫುಲ್ ಪ್ರೋಟೀನ್ ಇಂಟೇಕ್ ನ ಒಂದೇ ಮೀಲ್ ಅಲ್ಲಿ ಕಂಪ್ಲೀಟ್ ಮಾಡಿ ಟ್ರೈ ಮಾಡಿದ್ರೆ ತುಂಬಾ ಕಷ್ಟ ಆಗುತ್ತೆ. ಸೊ ನೀವು ದಿನದಲ್ಲಿ 3 ಸಲ ಊಟ ಮಾಡ್ತಾ ಇದ್ರೆ ಇಲ್ಲ 4 ಸಲ ಊಟ ಮಾಡ್ತಾ ಇದ್ರೆ ಎವ್ರಿ ಮೀಲ್ ಅಲ್ಲಿ ಸ್ವಲ್ಪನೇ ಇನ್ಕ್ಲೂಡ್ ಮಾಡಿ. ನೀವು ನಿಮ್ ಪ್ರೋಟೀನ್ ಟಾರ್ಗೆಟ್ ನ ಮೀಟ್ ಮಾಡಿದ್ರೆ ಮಾತ್ರ ನಿಮ್ ಮಸಲ್ ಬಿಲ್ಡ್ ಆಗೋದು. ಇಲ್ಲ ಅಂತಂದ್ರೆ ಜಿಮ್ ಅಲ್ಲಿ ನೀವು ಎಷ್ಟೇ ವರ್ಕೌಟ್ ಮಾಡಿದ್ರು ನಿಮ್ ಮಸಲ್ ಬಿಲ್ಡ್ ಮಾಡೋದು ತುಂಬಾ ಕಷ್ಟ. ನಿಮ್ ಬಾಡಿ ವೇಟ್ ಎಷ್ಟು ಅಂತ ಕಮೆಂಟ್ಸ್ ಅಲ್ಲಿ ಹಾಕಿ, ಅದ್ರ ಪ್ರಕಾರ ಎಷ್ಟು ನೀವು ಪ್ರೋಟೀನ್ ತಿನ್ಬೇಕು ಅಂತ ನಾನು ನಿಮ್ಗೆ ರಿಪ್ಲೈ ಮಾಡ್ತೀನಿ.